ಶುಭಿಗಳು ನಿಮ್ಮೆಲ್ಲರಿಗೆ ಶುಭಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಯೋಹಾನು ಬರೆದ ಪತ್ರಿಕೆ 17ನೇ ಅಧ್ಯಾಯ. ಯೇಸು ಈ ಮಾತನ್ನು ಆಡಿ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆಪಡಿಸುವುದಕ್ಕಾಗಿ ನೀನು ಅವನಿಗೆ ಯಾರ್ಯಾರು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದೀಯಲ್ಲ. ನೋಡ್ರಿ, ನಿನ್ನ ಮಗನನ್ನು ಮಹಿಮೆ ಪಡಿಸಿದ ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗಿ ನೀನು ಯಾರ್ಯಾರು ಕೊಟ್ಟಿದ್ದೀಯೋ. ದೇವರು ಪ್ರೀತಿಯಿಂದ ನಮ್ಮನ್ನು ಕರೆಯುತ್ತಾರೆ. ಕಣ್ಣೆತ್ತಿ ಮೇಲಕ್ಕೆ ನೋಡಿ ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸುತ್ತಾ ಇದ್ದಾರೆ, ತಂದೆಯನ್ನು ಮಹಿಮೆ ಪಡಿಸುತ್ತಾ ಇದ್ದಾರೆ. ಯೇಸು ಕ್ರಿಸ್ತ ಅವರೆಲ್ಲರಿಗೆ ನಿತ್ಯ ಜೀವವನ್ನು ಕೊಡಬೇಕೆಂದು ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದೀಯಲ್ಲ. ಒಬ್ಬನೇ ಸತ್ಯ ದೇವರಾಗಿ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಇಂದಿನ ದಿವಸ ಯೇಸು ಕ್ರಿಸ್ತನನ್ನು ತಿಳಿಸಿಕೊಳ್ಳುವುದೇ ನಮಗೆ ನಿತ್ಯ ಜೀವವು. ನಿತ್ಯವೂ ನಮ್ಮ ಹೃದಯದಿಂದ ಜಲನದಿಗಳು ಹರಿಯುತ್ತವೆ. ಅಂದರೆ ವಾಕ್ಯವು ಹರಿಯುತ್ತೆ. ಭೂಮಿ ಆಕಾಶಗಳು ಗತಿಸಿ ಹೋಗುವುದು, ಆದರೆ ನನ್ನ ಮಾತುಗಳು ಗತಿಸು ಹೋಗುವುದು. ಒಂದು ಕಡೆಗೆ ಭೂಮಿ ಆಕಾಶಗಳು ಗತಿಸಿ ಹೋಗ್ತವೆ, ಆದರೆ ನನ್ನ ಮಾತುಗಳು ಅಂದರೆ ಯೇಸು ಕ್ರಿಸ್ತ ನನ್ನ ಮಾತು ಗತಿಸಿ ಹೋಗುವುದಿಲ್ಲ. ಎಷ್ಟು ದೇವರ ಶಕ್ತಿ ಇದೆ, ಶಕ್ತಿಯಿಂದ ಮಾತಾಡ್ತಿದ್ದಾರೆ ನೋಡ್ರಿ. ಆತ್ಮಕ್ಕೆ ಬಲ ಕೊಟ್ಟಿದ್ದಾನೆ. ಈ ಆತ್ಮವು ನರಕಕ್ಕೆ ಹೋಗಬಾರದು ಅಂತ ನಮ್ಮನ್ನು ಇಂದಿನ ದಿವಸ ನಾವು ಒಳ್ಳೆ ಬುದ್ಧಿವಂತರಾಗಿ ಜೀವಿಸಬೇಕು ಅಂತ ನಮಗೆ ಹೇಳಿಕೊಡ್ತಾ ಇದ್ದಾನೆ. ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದೀಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟಿದ್ದ ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ನಿನ್ನನ್ನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಯೇಸು ತನ್ನ ಶಿಷ್ಯರಿಗಾಗಿ, ಎಲ್ಲಾ ಭಕ್ತರಿಗಾಗಿ ದೇವರು ಮಾಡಿದ ವಿಜ್ಞಾಪನೆ ಇದು. ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಶಿಷ್ಯರಿಗಾಗಿ, ಎಲ್ಲಾ ಮನುಷ್ಯರಿಗಾಗಿ. ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆಯಾ ಈಗ ತಂದೆ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆಪಡಿಸು. ನಿನ್ನನ್ನು ಯಾರ್ಯಾರು ಮಹಿಮೆಪಡಿಸಿದಾನೋ ನನ್ನನ್ನು ಮಹಿಮೆಪಡಿಸು ಅಂತ ಹೇಳ್ತಾ ಇದ್ದಾನೆ. ಕರ್ತನು ಭೂಲೋಕದಲ್ಲಿ ಮಹಿಮೆಪಡಿಸಿದ ಈಗ ತಂದೆ, ನೀನು ನಿನ್ನ ಬಳಿಯಲ್ಲಿ ಮಹಿಮೆಪಡಿಸು.